BMS second year Dravya Guna Haridra in the detailed rag. In last video we have studied Guna and Karma. Now we will study about the pharmacological action of the Haridra. Haridra, as we know that it is a anti-allergic also, antimicrobial, antioxidant. Due to that only we will apply that pinch of the turmeric powders on the wounds. So you can write easily antimicrobial, anti-allergic, and you can also know that it is also anti-cancerous, hepatoprotective, anti-tumor and immunostimulant, and it is also anti-hyperlipidemic. So due to that only it is used in the diabetes. So you can write easily anti-allergic, antimicrobial, antioxidant, immunomodulatory, immunostimulant and anti-hyperlipidemic, and also anti-cancerous and hepatoprotective, anti-tumor, anti-cancer. So like this you can write it for that. Next is habitat. Cultivated extensively all over the India. ಸೊ ಇದು ಎಲ್ಲ ಕಡೆ ಇಂಡಿಯಾದಲ್ಲಿ ಕಲ್ಟಿವೇಟ್ ಮಾಡ್ತಾರೆ ಆ್ಯಸ್ ಅ ಕಮರ್ಷಿಯಲ್ ಕ್ರಾಪ್ ಆಗಿ. ಸೊ ಕಲ್ಟಿವೇಟೆಡ್ ಆಲ್ ಓವರ್ ಇಂಡಿಯಾ ಆ್ಯಸ್ ಅ ಕಮರ್ಷಿಯಲ್ ಕ್ರಾಪ್. ನೆಕ್ಸ್ಟ್ ಈಸ್ ಮಾರ್ಫಾಲಜಿ ಆಫ್ ದ ಹರಿದ್ರ. ಸೊ ಫಸ್ಟ್ ಬಂದುಬಿಟ್ಟು ಸ್ಟೆಮ್ಮು ಸೂಡೋ ಸ್ಟೆಮ್ ಇರುತ್ತೆ. ಸೊ ಸ್ಟೆಮ್ಮು ಪ್ರಾಪರಾಗಿರೋದಿಲ್ಲ, ಫಾಲ್ಸ್ ಸ್ಟೆಮ್ ಇರುತ್ತೆ. ಆ್ಯಂಡ್ ಹ್ಯಾಬಿಟ್ ಬಂದುಬಿಟ್ಟು ಪರ್ನಿನಿಯಲ್ ಹರ್ಬ್ ಆಯಿತಾ. ಸೊ 1 ಮೀಟರ್ ಹೈಟ್ ತನಕ ಬೆಳೆಯುತ್ತೆ ಅಷ್ಟೇ. ಆ್ಯಂಡ್ ರೂಟ್ ರೈಸೋಮ್ಯಾಟಸ್ ರೂಟ್ ಸಿಸ್ಟಮ್, ರೈಸೋಮ್ ಇರುತ್ತೆ. ಆ ರೈಸೋಮ್ ಪಾರ್ಟ್ನೇ ನಾವು ಆ್ಯಸ್ ಅ ಟರ್ಮರಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಯು ಶುಡ್ ರಿಮೆಂಬರ್. ಸೊ ನೆಕ್ಸ್ಟ್ ಈಸ್ ದ ರೂಟ್ ರೈಸೋಮ್ಯಾಟಸ್ ರೂಟ್ ಸಿಸ್ಟಮ್, ದಟ್ ಈಸ್ ಫ್ಲೆಶಿ ರೈಸೋಮ್, ಯೆಲ್ಲೋ ಕಲರ್ ಇರುತ್ತೆ ಆ್ಯಂಡ್ ಫ್ಲೆಶಿ ಕೂಡ ಇರುತ್ತೆ. ಸೊ ಸಿಂಪಲ್ ಡಯಾಗ್ರಾಮ್ ರೈಸೋಮ್ ಪಾರ್ಟ್ ಇರುತ್ತೆ, ಸೂಡೋ ಸ್ಟೆಮ್ ಇರುತ್ತೆ ಆ್ಯಂಡ್ ಇದು ಹರ್ಬ್ ಅಷ್ಟೇ, ಟ್ರೀ ಆಗಿ ಬೆಳೆಯೋದಿಲ್ಲ, ಹರ್ಬು. ಆ್ಯಂಡ್ ರೈಸೋಮ್ಯಾಟಸ್ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್ ಈಸ್ ಲೀವ್ಸ್ ಬಂದುಬಿಟ್ಟು ಸಿಂಪಲ್ ಇರ್ತವೆ, ಆಲ್ಟರ್ನೇಟ್ ಇರ್ತವೆ ಆ್ಯಂಡ್ ಲಾಂಗ್ ಲ್ಯಾನ್ಸುಲೇಟ್ ಇರ್ತವೆ. ಸೊ ದ ಲೀವ್ಸ್ ವಿಲ್ ಬಿ ವಾಟ್ ಲೈಕ್ ದಿಸ್, ಲಾಂಗ್ ಇರುತ್ತೆ, ಲ್ಯಾನ್ಸುಲೇಟ್ ಇರುತ್ತೆ. ಇನ್ಫ್ಲೋರೆಸೆನ್ಸ್ ಬಂದುಬಿಟ್ಟು ಸ್ಪೈಕ್ ಇನ್ಫ್ಲೋರೆಸೆನ್ಸ್ ಇರುತ್ತೆ, ದಟ್ ಮೀನ್ಸ್ ಲೈಕ್ ದಿಸ್, ಈ ಥರ ಸ್ಪೈಕ್ ಇನ್ಫ್ಲೋರೆಸೆನ್ಸ್ ಇರುತ್ತೆ. ಫ್ರೂಟ್ ಬಂದುಬಿಟ್ಟು ರೇರ್, ಅದು ಬಂದರೆ ಕ್ಯಾಪ್ಸುಲ್ ಟೈಪ್ ಥರ ಸಿಗುತ್ತೆ. ಆ್ಯಂಡ್ ಸೀಡ್ಸ್ ಬಂದುಬಿಟ್ಟು ಸ್ಮಾಲ್, ರೇರ್ಲಿ ವಿಯಬಲ್, ವೆಜಿಟೇಟಿವ್ ಪ್ರಾಪಗೇಷನ್ ಥ್ರೂ ರೈಸೋಮ್. ಸೊ ಸೀಡ್ಸ್ಗಳಂತ ಏನಿರೋದಿಲ್ಲ, ಸೊ ಅದು ರೇರ್ ಆಗಿರ್ಬೋದು ಇಲ್ಲ ಸ್ಮಾಲ್ ಸಿಗ್ಬೋದು. ಆದರೆ ಇದನ್ನು ಯಾವ ಥರ ಹಾಕ್ತಾರೆ ಅಂದರೆ ವೆಜಿಟೇಟಿವ್ ಪ್ರಾಪಗೇಷನ್ ಮಾಡ್ತಾರೆ, ಅಂದರೆ ರೈಸೋಮ್ ಪಾರ್ಟನ್ನು ಹಾಕೋದ್ರಿಂದ ನೆಕ್ಸ್ಟ್ ವಿ ಕ್ಯಾನ್ ಪ್ರಾಪಗೇಟ್ ದ್ಯಾಟ್. So these are the simple things. The main important things, that is the first we have to write the habitat. That is the habitat is, it is a herb. It is a perennial herb that will be a 1 meter height and there will be a stem will be pseudo stem. After next flower ಬಂದುಬಿಟ್ಟು yellow with greenish whitish bragged zygomorphic ಇರುತ್ತೆ. That is the thing. So yellow and greenish